ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಸಂಜೆ ಟೀ ಜೊತೆಗೆ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀವಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದು 1/4 ಕಪ್ಪಿಂದು ಅಳತೆ ತಗೊಂಡು ಮಾಡ್ತಾ ಇರೋದು. 1/4 ಕಪ್ಪಿನ ಅಳತೆಯಲ್ಲಿ ನಾವು ಅಡುಗೆ ಬಳಸ್ತೀವಲ್ಲ ಆ ಎಣ್ಣೆಯ ಇದು. ಅಡುಗೆಗೆಲ್ಲ ಬಳಸ್ತೀವಲ್ಲ ಕರಿಲಿಕ್ಕೆಲ್ಲ, ಅದು ಎಣ್ಣೆ. ಮತ್ತು 1/4 ಕಪ್ನಷ್ಟು ನೀರು. 1/4 ಕಪ್ ಎಣ್ಣೆ, 1/4 ಕಪ್ನಷ್ಟು ನೀರು. ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಉಪಯೋಗಿಸ್ತಾ ಇದ್ದೇವೆ. ಇಲ್ಲಿ ನಾನು ಸೊಸೆ ಮಾಡ್ತಾ ಇದ್ದಾಳೆ. ಸ್ವಲ್ಪ ಸೋಡಾ ಪುಡಿ, ಇದು ತುಂಬ ಚಿಕ್ಕ ಚಮಚ, ಹಾಗಾಗಿ ಸ್ವಲ್ಪ ಸೋಡಾ ಪುಡಿ. ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು. ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇರೋದು. ಇದನ್ನು ಫುಲ್ಲು ಮಿಕ್ಸ್ ಆಗೋವರೆಗೂ ರುಬ್ಕೊಬರಬೇಕು. ನೋಡಿ ಈ ಥರ ಆಗಿದೆ. ನೀವು ಮಿಕ್ಸಿ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಕೈಯಲ್ಲಾದರೂ ಸರಿ ಬೀಟ್ ಮಾಡ್ಕೋಬೇಕು. ಮಿಕ್ಸಿಯಲ್ಲಿ ಮಾಡ್ಕೊಂಡ್ರೆ ಬೇಗ ಆಗುತ್ತೆ, ತುಂಬ ಈಜಿಯಲ್ಲಿ ಮಾಡ್ಕೋಬೋದು. ಇದನ್ನೆಲ್ಲ ಇವಾಗ ದೊಡ್ಡದೊಂದು ಅಗಲವಾದ ಪಾತ್ರೆ ಹಾಕ್ಕೊಳ್ತಾ ಇದ್ದೀವಿ ಬೇಸನ್ನಿಗೆ. ಇದು ಓಮ್ ಕಾಳು 1 ಸ್ಪೂನಷ್ಟು. ಸಂಜೆ ಮಳೆ ಬರ್ತಾ ಇತ್ತು, ಹಾಗಾಗಿ ಮಾಡ್ತಾ ಇರೋದು. ಇದು ಕಡಲೆ ಹಿಟ್ಟು ಅಂದರೆ ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಕಡಲೆ ಹಿಟ್ಟು. ಇಲ್ಲಿ 1 ಕಪ್ ಅಷ್ಟು ಹಾಕ್ಕೊಳ್ತಾ ಇರೋದು. ಜಾಸ್ತಿ ಬೇಕಾದ್ರೂ ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಜಾಸ್ತಿ, ಇನ್ನೊಂದು ಸ್ವಲ್ಪ ಬೇಕು ಅಂದ್ರೂ ಮಿಕ್ಸ್ ಮಾಡೋಕ್ಕೆ ಜಾಸ್ತಿ ಕಡಲೆ ಹಿಟ್ಟನ್ನು ಹಾಕೋಬೋದು. ಬರೀ ಇಷ್ಟೇ ಹಾಕ್ಕೊಂಡು ಮಾಡ್ಕೋಬೋದು. ನಮಗೊಂದು ಸ್ವಲ್ಪ ಖಾರ ಬೇಕು ಅಂತ ಹೇಳಿ ಚಿಲ್ಲಿ ಪೌಡ್ರನ್ನ ಉಪಯೋಗಿಸ್ತಾ ಇದ್ದೀವಿ. ಹಾಗೆ ಮಾಡಿದರೂ ಚೆನ್ನಾಗಿರುತ್ತೆ. ನಾವು ಖಾರ ಬೇಕು ಅಂತ ಹೇಳಿ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀವಿ. ಇದನ್ನೆಲ್ಲ ಇವಾಗ ಚೆನ್ನಾಗಿ ನಾದ್ಕೋಬೇಕು. ಬೇಕು ಅಂದರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊತ ನಾದ್ಕೋಬೋದು, ಇಲ್ಲ ಇಷ್ಟೇ ಸಾಕು ಅಂದರೆ ಇದರಲ್ಲೇ ನಾದ್ಕೋಬೋದು. ಇಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ನಮಗೆ ಇಷ್ಟು ಸಾಕು. ಇದಕ್ಕೇ ಇನ್ನೂ ಕಡಲೆ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡು ನೀರನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು. ಈ ಥರ ಖಾರ ಪುಡಿ ಬೇಕಿದ್ದರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ಹಾಕಲೇಬೇಕು ಅಂತ ಇಲ್ಲ ಖಾರದ ಪುಡಿನ. ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಜಾಸ್ತಿ ಬೇಕು ಅಂದರೆ ಇದಕ್ಕೆ ತಣ್ಣೀರನ್ನು ಮಿಕ್ಸ್ ಮಾಡಿ ಈ ಥರ ನಾದ್ಕೋಬೇಕು ಚೆನ್ನಾಗಿ. ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ನೋಡಿ ಈ ಥರ ಚೆನ್ನಾಗಿ ನಾದಿಟ್ಕೋಬೇಕು. ಈಗ ನಮ್ಮ ಚಕ್ಲಿ ಒಳ್ಳೆಗೆ ಎಷ್ಟು ಹಿಡಿಸುತ್ತೋ ಆ ಥರ ಯಾವುದಾದ್ರೂ ಡಿಸೈನ್ ಮಾಡ್ಕೋಬೇಕು. ಎಲೆ ಟೈಪ್ ಆದ್ರೂ. ಇಲ್ಲಿ 3 ಭಾಗ ಇರೋದು ಚಕ್ಲಿದು ಬಿಲ್ಲೆ ಇರುತ್ತಲ್ಲ ಅದರಲ್ಲಿ ಹಾಕ್ತಾ ಇದ್ದಾಳೆ. ಅದು ತೋರಿಸಿಲ್ಲ ಅವಳು. ನೋಡಿ ಫುಲ್ ಮಾಡಿ ಇಟ್ಕೊಂಡಿದ್ದಾಳೆ. ಇದು ಚಕ್ಲಿ ಮಾಡೋದೇ. ಇದನ್ನು ಹಿಂದೆ ಒಂದು ಸಲ ತೋರಿಸಿದ್ದೆ ಚಕ್ಲಿ ಮಾಡೋ ಮಿಷನ್ನಿಂದು. ಇದು ಚಕ್ಲಿ ಅಲ್ಲ, ಚಕ್ಲಿದು ಒಂದು 5-6 ಭಾಗ ಬರುತ್ತೆ. ಇದು 3 ಭಾಗ ಇರೋದು ತ್ರಿಕೋನ ಆಕಾರದಲ್ಲಿದೆ ಇದು ಬಿಲ್ಲೆ. ಈಗ ಎಣ್ಣೆಗೆ ಹಾಕ್ತಾ ಇರೋದು. ತುಂಬ ಜಾಸ್ತಿನೂ ಕಾಯಿಸ್ಕೊಬಾರ್ದು ಎಣ್ಣೆನ, ತುಂಬ ಕಡಿಮೆನೂ ಇರಬಾರ್ದು. ಮೀಡಿಯಮಲ್ಲಿ ಎಣ್ಣೆ ಕಾದಿರಬೇಕು. ಚಕ್ಲಿದ್ರಲ್ಲಿ ಕೂಡ ಮಾಡ್ಕೋಬೋದು. ನಮ್ಮ ಮನೇಲಿ ಇದಿರೋದ್ರಿಂದ ಇದರಲ್ಲೇ ಮಾಡ್ತಾ ಇದ್ದೀವಿ. ಒಂದು ಸೈಡ್ ಬೆಂದಾದಮೇಲೆ ಮತ್ತೆ ಇನ್ನೊಂದು ಸೈಡು ತಿರ್ಸಿ ಮತ್ತೆ ಬೇಯಿಸ್ಕೋಬೇಕು.
ಚಹಾ ಜೊತೆಗೆ ಊಟ ಮಾಡುವಾಗ ಸಹ ಏನೂ ಇಲ್ಲ ಅಂದರೂ ಇದನ್ನ ಸೈಡಲ್ಲಿ ನೆಂಚ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇನ್ನೊಂದು ಸೈಡು ಬೇಯಿಸ್ಕೊಂಡು ತಗೋಬೋದು, ಎರಡು ಕಡೆ ಸೈಡು ಕೂಡ ನೋಡಿ. ಇದಾಗಿದೆ. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಇದು ಖಾರದ ಪುಡಿ ಹಾಕೋದ್ರಿಂದ ತುಂಬ ಕೆಂಪಾಗಿ ಕಾಣಿಸುತ್ತೆ, ಹಾಗೆ ಕೂಡ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೋಡಿ ಇನ್ನೊಮ್ಮೆ ಬಿಟ್ಟಿದ್ದಾಳೆ. ಇದು ಚಕ್ಲಿ ಮಿಷನಿಂದ ಮಾಡಿರೋದು. ಒಂದು ಸೈಡ್ ಆದ ತಕ್ಷಣ ಇನ್ನೊಂದು ಸೈಡು ತಿರ್ಸಾಕೋಬೇಕು. ಎರಡು ಕಡೆ ಸೈಡು ಚೆನ್ನಾಗಿ ಬೆಂದರೆ ತಿನ್ಲಿಕ್ಕೆ ಒಳ್ಳೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇದು ಕಡಲೆ ಹಿಟ್ಟು ಹಾಕಿ ಮಾಡಿರೋದ್ರಿಂದ ಇದರಲ್ಲಿ ಏನು ಮಿಕ್ಸ್ ಇಲ್ಲ, ಆದ್ದರಿಂದ ಒಂದು ಸ್ವಲ್ಪ ಖಾರದ ಕಡ್ಡಿ ಅಂತ ನಾವು ಆ ಥರನಾದ್ರು ಮಾಡ್ಕೊಂಡು ತಿನ್ಬೋದು, ಈ ಥರ ಆದರೂ ಮಾಡ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಸ್ವಲ್ಪ ಮಾಡಿರೋದ್ರಿಂದ ಸ್ವಲ್ಪ ತೋರಿಸ್ತಾ ಇದ್ದೀವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.